ನಾನು ಏನು ಆಡ್ತೀನಿ ಅದು ಅರ್ಥ ಏನು ನೀನು ಹೇಳ್ಬೇಕಪ್ಪ ಅರ್ಥ ಹುಟ್ಟಿದ್ದು ಮಲೆ ಊರು ಬೆಳೆದದ್ದು ಮಲೆ ಊರು ಕಾಡೂರಿಗೋಗತಿತ್ತು ಜೀವವೇ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಅನುವಿನದಲ್ಲಿ ಬಂದು ಮನ ಉಸಿರಡಿದಂತೆ ಒಂದು ಮಾತೇಳು ಜೀವವೇ ಆಡು ಸಾಂಗಣ್ಣ ನೆನ್ಸ್ಕೊಂತ ಹಾಂ ನೆನ್ಸ್ಕೊಂಡು ಹೆಚ್ಚು ಕಡಿಮೆ ಆಗುತ್ತೆ ಭಾಳ ದಿವಸ ಆಯ್ತು ಅವನಿಗೆ ಜಾಸ್ತಿ ಆಯ್ತು ಅಂತ ತೆಗ್ದು ವೀರಮೆ ಗುಳ್ಳಿ ತೋರಿ ಹಾರಡದಂತೆ ಹಾರಾಡಿ ಹೋಗುತ್ತಿತ್ತು ಜೀವವೇ ವೀರಮೆ ಗುಳ್ಳಿ ತೋರಿ ಹಾರಾಡಿದಂತೆ ಹಾರಾಡಿ ಹೋಗುತ್ತಿತ್ತು ಜೀವವೇ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಮುಟ್ಟಿ ಪೂಜೆಯ ಮಾಡು ಕಾಯವೇ ಅನುದಿನದಲ್ಲಿ ಬಂದು ಮನ ಉಸಿರಿಡಿದಂತೆ ಮಾತೇಳು ಜೀವವೇ ಬೆಲ್ಲದ ಎರೆಯಂತೆ ಬೇಕಾದಷ್ಟು ಬಂದು ಮನಗ ನಿಲ್ಲದೆ ಹೋಗುತ್ತಿತ್ತು ಜೀವವೇ ನಿಲ್ಲಗುಡಲೆ ಬಂದು ಯಮದೂತ ರೆಡಿವಾಗ ಯಾರಿಗೆ ಯಾರಿಲ್ಲ ಕಾಯವೇ ಬಸವ ನಿಲ್ಲಗುಡಲೆ ಬಂದು ಯಮದೂತ ರೆಡಿವಾಗ ಯಾರಿಗೆ ಯಾರಿಲ್ಲ ಕಾಯವೇ ಅನುದಿನದಲ್ಲಿ ಬಂದು ಮನ ಉಸಿರೆಡಿದಂತೆ ಒಂದು ಮಾತೇಳು ಜೀವವೇ ಈ ಜೀವಕ್ಕೆ ಒಂದು ಆತ್ಮಕ್ಕೆ ದೇವರು ಇದು ಕೊಟ್ಟು ಏನು ಈ ಪದ ನೋಡಿದ ಅರ್ಥ ಮಾಡ್ಕೊಂಡ್ರ ಎಷ್ಟು ಅರ್ಥ ಐತೆ ಗಂಭೀರವಾಗಿ ಅದೊಂದು ಅಷ್ಟು ಐತೆ ಯಾವ ಕಲ್ತಿದ್ದೀನಿ ಸಾಂಗ್ ಮಸ್ತ್ ಕಲ್ತೀನಿ ಜಗ್ಗ್ಯದ ಅಂತ ಹೇಳಿದ್ರೆ ಬೆಳ್ತಕ್ಕ 3 ದಿವಸ 5 ದಿವಸ ಹೇಳಂಗಲ್ಲ ಆಡೋದಲ್ಲ ಆಡೋದಿಲ್ಲ ಆಡೋದು ಒಂದು ಸಾಂಗ್ ಕಲಿತೆ ಅವಳಕ್ಕೆ 3 ದಿವಸ ಬೆಳ್ತಕ್ಕ ನಾಡಿದ್ರೆ ಸೇವೆದಲ್ಲ ಅಂತ ಪದಗಳು ಅಂತ ಏನು ಹೇಳ್ತೀನಿ ಇವತ್ತು ಒಂದು ದಿವಸ ಒಂದು ದಿವಸ ಬೆಲ್ ತಗೊಂಡು ನೋಡಿ ಬೆಳ್ಳಿ ತಂದು ಕುಂದ್ಕೊಂತೀವಿ ಭಜನೆ ಹೋಗಲ್ಲ ಏನೆಲ್ಲ ಎಲ್ಲ ಮರೆತು ಈ ಭಜನೆ ಸಂಸಾರ ಅಂತಕ್ಕ ಸಾಗರ ಇಟ್ಕೊಂಡು ಆ ಭಜನೆ ಮರೆತು ಇಲ್ಲಿ ಹಾಕ್ಕೊಂತೀವಿ ಮತ್ತು ಹಂಗೆ ಇರ್ಬೇಕಿಲ್ಲ ಅದಕ್ಕೆ ಮಾಡ್ಕೊಂಡು ನಾನೇಕೆ ಬೇಡ ವನು ನಾನೇಕೆ ಪರದೇಸಿ ನಾನೇಕೆ ಬೇಡ ನಾನೇಕೆ ಪರದೇಸಿ ಶ್ರೀನಿಧಿ ಹರಿಯನಗೆ ನೀನಿರುವ ತನಕ ಶ್ರೀನಿಧಿ ಹರಿಯನಗೆ ನೀನಿರುವ ತನಕ ಶ್ರೀನಿಧಿ ಹರಿಯನಗೆ ನೀನಿರುವ ತನಕ ನಾನೇಕೆ ಬೇಡ ಮನೋ ನಾನೇಕೆ ಪರದೇಸಿ ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ಅಷ್ಟ ಸರ್ವ ಬಂದು ಬಳಗವು ನೀನೆ ಪೆಟ್ಟಿಗೆಯೊಳಗಿನ ಅಷ್ಟವರ್ಣವು ನೀನೆ ಶ್ರೇಷ್ಠ ಮೂರ್ತಿ ಕೃಷ್ಣ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಸಿ ಒಡ ಹುಟ್ಟಿದವ ನೀನೆ ಒಡಲಿಗತ್ವ ನೀನೆ ಒಡ ಹುಟ್ಟಿದವ ನೀನೆ ಒಡಲಿಗತ್ವ ನೀನೆ ಉಡಲು ಒದೆಯಲು ವಸ್ತ್ರ ಕೊಡುವವ ನೀನೆ ಮಡದಿ ಮಕ್ಕಳನ್ನೆಲ್ಲ ಸಲಹುವ ನೀನೆ ಮಡದಿ ಮಕ್ಕಳನ್ನೆಲ್ಲ ಸಲಹುವ ನೀನೆ ಶ್ರೇಷ್ಠ ಮೂರ್ತಿ ಕೃಷ್ಣ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಸಿ ನಾನೇಕೆ ಬಡವನು ನಾನೇಕೆ ಪರದೇಸಿ ನುಡಿ ಮಾಡ್ತಾನಂತ ಅದ ಇದು ಏನಪ್ಪ ಅದು ಎಷ್ಟು